ಇಲ್ಲ, ನಾವಿವತ್ತು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿದ್ದಾನೆ. ಏನಿಲ್ಲ, ಅವನು ಸಣ್ಣ ಕಲಾವಿದನಾಗಿ ತುಳು ರಂಗಭೂಮಿಯಿಂದ ನಾಟಕಗಳನ್ನು ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನು ಮಾಡಿಕೊಂಡು ಬೇರೆ ಪ್ರೈವೇಟ್ ಚಾನಲ್ಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ. ಆ್ಯಕ್ಚುಲಿ ಯಾವತ್ತೂ ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಅಂತ ಕರೀತಿದ್ದ. ಬಟ್ ಈಗ ನನಗೆ ಈಗಲೂ ಅನಿಸಿದವನು ನನ್ನನ್ನು ಕರಿತಿದ್ದಾನೆ ಅನ್ನೋ ಫೀಲೇ ಹಾಗೆ ಆಗ್ತಿದೆ. ಅದರಲ್ಲ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ, ತಂಗಿದ್ದು ಮದುವೆಯನ್ನು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡಬೇಕಂತ ಹೇಳ್ತಿದ್ದೆ. ಮತ್ತೊಂದು ಅಮ್ಮನನ್ನು ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಎಲ್ಲರೂ ಒಂದು ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ, ರಾಕಿ ನೀನು ಮದುವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ, ಇದು ನಾನು ಒಂದು ವೇಳೆ ಮದುವೆ ಆದರೆ ಬಂದವರು ತಾಯಿನ ಹೇಗೆ ನೋಡ್ಕೋತಾರೆ ಅಂತ ಗೊತ್ತಿಲ್ಲ, ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕನ್ನೋಂಥ ಆಸೆ ತುಂಬ ಇತ್ತು ಅವನಿಗೆ. ಅದೇ ಏನು ಹೇಳೋದಂತ ಹೇಳಿದ್ರೆ, ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವ್ರ ಹತ್ರ ಹೇಳಿ ಕೂಡ ಸಹಾಯ ಮಾಡೋದಂತ ಹೇಳಿದ್ದಾರೆ. ನಮ್ಮ ಇಲ್ಲಿ ತುಳು ಚಿತ್ರರಂಗಭೂಮಿ ಇರ್ಬೋದು, ರಂಗಭೂಮಿಯಿಂದ ಇರ್ಬೋದು, ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗೋ ಥರ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆಯೇ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ. ಈಗ ಆಧಾರ ಸ್ತಂಭವನ್ನೇ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡಲಿಕ್ಕೆ ಇರ್ಬೋದು, ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ಬೇಡ್ಕೋತಿದ್ದೇವೆ. ಆ್ಯಕ್ಚುಲಿ ನಮ್ಮ ಅಣ್ಣ ಆಗಿರೋದ್ರಿಂದ ರಾಕಿ. ಬೇರೆ ಅದೇ ಏನು ಮಾತಾಡಬೇಕಂತ ಗೊತ್ತಿಲ್ಲ. ನಮ್ಮ ರಾಕಿ ಇಲ್ಲಿ ಉಳಿದಿದ್ದಾನೆ, ಕಣ್ಣು ಮುಂದೆ ಕಾಣಿಸ್ತಿಲ್ಲ. ಅದೇ ತುಂಬ ಬೇಜಾರಿದೆ.